ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ನಡೆಸ್ತಾ ಇರುವಂತಹ ಹೋರಾಟದ ಕಿಚ್ಚು ಧಗಧಗಿಸ್ತಾ ಇದೆ. ಇದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ನಮಗೆ ವಿದ್ಯಾರ್ಥಿಗಳ ಭವಿಷ್ಯವೇ ಮೊದಲ ಆದ್ಯತೆ ಅನ್ನುವ ಹೇಳಿಕೆ ಕೊಟ್ಟಿದ್ದಾರೆ. ಯುವಕರ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡುವವರನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡಲ್ಲ. ಪ್ರಶ್ನೆ ಪತ್ರಿಕೆ ಆರೋಪಿಗಳ ಕಠಿಣ ಶಿಕ್ಷೆಗೆ ತ್ವರಿತಗತಿಯ ಕೋರ್ಟ್ ಸ್ಥಾಪನೆ. ಟ್ವೀಟ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಮೋದಿ ಸಮರವನ್ನು ಸಾರಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ಬಹಿರಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷಮೆಯಾಚನೆ ಮಾಡಬೇಕು ದೇಶವಾಸಿಗಳನ್ನ ಅಂತ ಪಟ್ಟು ಹಿಡಿದಿದ್ದಾರೆ. ಇಲ್ಲ ಅಂದರೆ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಹೋರಾಟ ಜೋರಾಗಿದೆ. ಈಗ ಟ್ವೀಟ್ ಅನ್ನು ಮಾಡಿದ್ದಾರೆ ಪ್ರಧಾನಿಗಳು. ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಶಬೀರ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಸರ್ಕಾರಕ್ಕೆ 3 ಕಂಡೀಷನ್ಸ್ಗಳನ್ನು ರಾಹುಲ್ ಗಾಂಧಿ ಹಾಕಿದ್ರು. ಒಂದು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನು ನಿಲ್ಲಿಸಬೇಕು, ಅವ್ರ ಮೇಲೆ ಯಾವುದೇ ಕಠಿಣ ಕಾನೂನು ಕ್ರಮ ಆಗಬಾರ್ದು, ಮತ್ತೊಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಿರಂಗ ಕ್ಷಮೆ ಕೇಳಬೇಕು ಅಂಥೇಳಿ. ಈಗ ಈ ಟ್ವೀಟು ಉದ್ವಿಗ್ನಗೊಂಡಿರುವಂತಹ ಪರಿಸ್ಥಿತಿಯನ್ನು ಶಮನಗೊಳಿಸುವಂತಹ ಸಾಧ್ಯತೆ ಏನಾದರೂ ಕಾಣಿಸುತ್ತಾ, ಹೇಗೆ ಅಂತ ಹೇಳಿದು? ಪ್ರೇಮ್, ನೋಡಿ, ಎರಡೂ ಕಡೆಗೂ ಆಗ್ತಿರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಈ ಪ್ರತಿಭಟನೆಯ ಸ್ವರೂಪ ಮತ್ತೆ ಕೆಲವೊಂದಿಷ್ಟು ನಿಲುವುಗಳು ಬದಲಾದಂತೆ ಕಾಣಿಸ್ತಾ ಇರುವಂತದ್ದು. ಕಳೆದ 3-4 ದಿನಗಳಿಂದ ಉಗ್ರ ಸ್ವರೂಪದ ಪ್ರತಿಭಟನೆಗಳಾದ ಬಳಿಕವೂ ಕೂಡ ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡಿಲಿಲ್ಲ. ಸೊ ಅಲ್ಲಿಗೆ ರಾಜೀನಾಮೆ ತೆಗೆದುಕೊಳ್ಳಲ್ಲ ಅನ್ನುವಂಥ ಪರೋಕ್ಷ ಸಂದೇಶವನ್ನ ಸ್ಪಷ್ಟವಾಗಿ ಸರ್ಕಾರ ರವಾನಿಸಿರುವಂಥದ್ದು. ಸೊ ಹೀಗಾಗಿ ಸೋನಮ್ ವಾಂಗ್ಚುಕ್ ಅವರು ಕೂಡ ಒಂದು ಹೆಜ್ಜೆ ಹಿಂದೆ ಸರಿದಿದ್ದಾರಾ ಅನ್ನುವಂತಹ ಅನುಮಾನಗಳು ಕೂಡ ಬರ್ತಾ ಇದ್ದಾವೆ. ಅದಕ್ಕೆ ಪೂರಕವಾದಂಥ 2 ಘಟನೆಗಳು ಏನು ನಡೆದಿದ್ದಾವೆ ಅದನ್ನ ಹೇಳ್ತೀನಿ. ಒಂದು ಕಡೆಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿರುವಂಥದ್ದು, ನಾವು ಆರೋಪಿಗಳಿಗೆ ಶಿಕ್ಷೆಯನ್ನು ವಿಧಿಸುವಂತಹ ದೃಷ್ಟಿಯಿಂದ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಮಾಡ್ತೀವಿ, ಮತ್ತೆ ನಾವು ಯುವಕರ ಪರವಾಗಿದ್ದೀವಿ, ಭವಿಷ್ಯದಲ್ಲಿ ಇಂತಹ ಸಮಸ್ಯೆಗಳಾಗದಂತೆ ಎಚ್ಚರಿಕೆಯನ್ನು ವಹಿಸಲಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರೊಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ವಿದ್ಯಾರ್ಥಿಗಳಿಗೋಸ್ಕರ ಮತ್ತೆ ರಾಜೀನಾಮೆಗೆ ಆಗ್ರಹಿಸಿ ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನ ನಡೆಸ್ತಾ ಇದ್ರು. ಅವರು ಈ ಬೃಹತ್ ಪ್ರತಿಭಟನೆಯ ಬಳಿಕ ಈಗ ಅವರು ಒಂದು ಹೆಜ್ಜೆ ಹಿಂದೆ ಸರದಂತೆ ಕಾಣಿಸ್ತಾ ಇರುವಂಥದ್ದು. ಅವರು ರಾಜೀನಾಮೆಯ ಪಟ್ಟನ್ನ ಸಡಿಲಿಸಿ ವಿದ್ಯಾರ್ಥಿಗಳ ಮೇಲೆ ದಾಖಲಾಗುವಂತಹ ದೂರುಗಳನ್ನು ವಾಪಸ್ ಪಡಿಬೇಕು, ಮತ್ತೆ ವಿದ್ಯಾರ್ಥಿಗಳ ಮೇಲೆ ಯಾವುದೇ ರೀತಿಯಾದಂತಹ ದಾಳಿ ಅಥವಾ ಹಲ್ಲೆಗಳಾಗಬಾರದು ಅನ್ನುವಂತಹ ಕಂಡೀಷನ್ ಅನ್ನು ಹಾಕಿದ್ದಾರೆ. ಈ ಭರವಸೆಯನ್ನು ಕೊಟ್ಟರೆ ಕೇಂದ್ರ ಸರ್ಕಾರ ನಾವು ಉಪವಾಸ ಸತ್ಯಾಗ್ರಹವನ್ನ ಕೈ ಬಿಡ್ತೀನಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಸೋನಮ್ ವಾಂಗ್ಚುಕ್ ಅವರು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋ ತನಕ ಕೂಡ ಉಪವಾಸ ಸತ್ಯಾಗ್ರಹ ಮುಂದುವರಿಯುತ್ತೆ ಅಂತ ಹೇಳಿದ್ರು. ಆದ್ರೆ ಈಗ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗದಂತೆ ಭರವಸೆ ಕೊಟ್ಟರೆ ನಾನು ಉಪವಾಸ ಸತ್ಯಾಗ್ರಹ ಕೈ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಅವರೊಂದು ಹೆಜ್ಜೆ ಹಿಂದೆ ಸರದಂತೆ ಕಾಣಿಸ್ತಾ ಇರುವಂತದ್ದು. ಕೇಂದ್ರ ಸರ್ಕಾರವು ಕೂಡ ತನ್ನ ಹಠಮಾರಿತನವನ್ನ ಬಿಟ್ಟು ರಾಜೀನಾಮೆಯನ್ನು ಪಕ್ಕಕ್ಕಿಟ್ಟು ಉಳಿದ ವಿಚಾರಗಳನ್ನ ಮುನ್ನೆಲೆಗೆ ತೆಗೆದುಕೊಂಡು ಬರುವಂತದ್ದು, ಮತ್ತೆ ಈ ವಿಚಾರದ ಬಗ್ಗೆ ಸಂಸತ್ನಲ್ಲಿ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡುವಂಥದ್ದು, ಈ ರೀತಿಯಾದಂಥ ಉಳಿದಂಥ ಕಂಡೀಷನ್ಸ್ಗಳಿಗೆ ಒಪ್ಪಿಕೊಂಡಂತೆ ಕಾಣಿಸ್ತಾ ಇರುವಂಥದ್ದು. ಸೊ ಹೀಗಾಗಿ ಬಹುಶಃ ಮುಂದಿನ 1-2-3 ದಿನಗಳಲ್ಲಿ ಈ ಪ್ರತಿಭಟನೆ ತಹಬದಿಗೆ ಬರುವಂತ ಸಾಧ್ಯತೆಗಳು ಕಡೆ ಇದಾವೆ. ಈ ರಾಜೀನಾಮೆಯ ಉದ್ದೇಶ ಏನಿದೆ ಅದನ್ನ ಪಕ್ಕಕ್ಕಿಟ್ಟು ಉಳಿದ ವಿಚಾರಗಳನ್ನ ಚರ್ಚೆಗೆ ಎತ್ಕೊಳ್ಬಹುದಾದಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಪ್ರೇಮ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟು, ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹದಿಂದ ಹಿಂದೆ ಸರಿಯೋದಕ್ಕೆ ಆಡಿರುವಂತಹ ಮಾತು, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಯಾವ ರೀತಿ ಕೊಂಡೊಯ್ಯೋದಕ್ಕೆ ಹೇಗಾಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮುನ್ನೆಲೆಗೆ ತರ್ತಾ ಇದ್ದಾವೆ.